ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ವ್ಯಾಪಾರ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಯಾವ ತಂತ್ರಗಳನ್ನು ಅನುಸರಿಸಬೇಕಾಗತ್ತೆ? ಹೌದಮ್ಮ, ನಾನೊಂದು ವಿಚಾರ ಈಗ ಮಾತನಾಡಬೇಕು. ಏನು ಗೊತ್ತಾ, ವ್ಯಾಪಾರ ಚೆನ್ನಾಗಾದ್ರೆ ನಮ್ಗೇನು ಲಾಭ, ವ್ಯಾಪಾರ ಚೆನ್ನಾಗಾದ್ರೆ ಓನರ್ಗೆ ತಾನೇ ಲಾಭ ಅಂತ ಸಾಮಾನ್ಯವಾಗಿ ಕೆಲಸ ಮಾಡುವಂತ ಅನ್ಕೋತಾರೆ. ಹೌದಲ್ವಮ್ಮ? ಇದರಲ್ಲಿ ಏನು ವಿಶೇಷ ಇದೆ ಗುರುಗಳೇ ಅಂತ ಕೇಳ್ಬೋದು. ವ್ಯಾಪಾರ ಚೆನ್ನಾಗಿ ಆದರೆ ತಾನೇ ಅವನಿಗೆ ಒಳಹರಿವು ಬಂದಾಗ ಸಂಬಳಗಳನ್ನು ಕೊಡುವಂಥದ್ದು, ನಿಮ್ಮ ಜಾಗ ಇನ್ನೊಂಚೂರು ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು. ನೋಡಿ, ಆ ಓನರ್ ಅನ್ನೋರು ಇಂದ ಏನೂ ಸಾಧ್ಯ ಆಗಲ್ಲ ಅಂತಲ್ಲ. ಓನರ್ ಎಷ್ಟು ಶ್ರಮ ಪಡ್ತಾ ಇರ್ತಾರೋ ಕೆಲಸ ಮಾಡುವಂಥವರು ಅಷ್ಟೇ ಶ್ರಮ ಪಡಬೇಕು. ಅದಕ್ಕೋಸ್ಕರನೇ ನಾನು ಈ ತಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಇದೇ ಮಂಗಳವಾರ ನಿಮ್ಮ ಅಂಗಡಿಗಳಲ್ಲಿ, ಇದು ವ್ಯಾಪಾರಸ್ಥರಿಗೆ, ನಿಮ್ಮ ಅಂಗಡಿಗಳಲ್ಲಿ ವಿಶೇಷವಾಗಿ ಈ 2 ಪದಾರ್ಥಗಳನ್ನು ತಗೊಂಡೋಗಿ ಇಡೋದ್ರಿಂದ ವರ್ಷ ಪೂರ್ತಿ ಚೆನ್ನಾಗಿ ನೆಮ್ಮದಿಯುತವಾದಂತಹ ವ್ಯಾಪಾರ. ನೋಡಿ, ಕೆಲವೊಂದು ಕಡೆ ವ್ಯಾಪಾರ ಚೆನ್ನಾಗಾಗ್ತಾ ಇರುತ್ತೆ, ಮಾನಸಿಕ ನೆಮ್ಮದಿ ಇರುವಂಥದ್ದು ಕಾಣಲ್ಲ. ಮತ್ತು ಹುಡುಗರು ಇವತ್ತು ಕೆಲ್ಸಕ್ಕೆ ಬರ್ತಾರೆ, ನಾಳೆ ಬರೋದಿಲ್ಲ. ಇದೆಲ್ಲ ಸಮಸ್ಯೆಗಳು ಉಂಟಾಗತ್ತೆ. ಹೌದಾ ಅಲ್ವಾ? ಹೌದು, ಇದೆಲ್ಲ ಕಡೆ ನಡೆಯುವಂಥದ್ದೇ. ಆದರೆ ನಾನು ಹೇಳುವಂಥ ಈ ಪದಾರ್ಥಗಳನ್ನು ಒಂದು ವಿಧಾನ ಹೇಳ್ಕೊಡ್ತೀನಿ. ಆ ವಿಧಾನದಲ್ಲಿ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ವ್ಯಾಪಾರ ಚೆನ್ನಾಗಾಗುತ್ತೆ.